ವಿಡಿಯೋ ಮಾಡೋಕ್ಕೆ ಎಷ್ಟು ತಯಾರಿ ಸಿದ್ಧತೆ ಮಾಡ್ಕೊಬೇಕು ಅಂದರೆ ಸುಮಾರು 2 ಅವರ್ ಆಗುತ್ತೆ. ನಾವು ಒಂದು ವಿಡಿಯೋನ ತಯಾರಿ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೆ ನಿಮ್ಮ ಹತ್ರ ಈ ದಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು. ಅದಕ್ಕಾಗಿ ಸ್ವಲ್ಪ ಸೇವಿಂಗು ಕಟಿಂಗು ಮಾಡಿಸ್ಕೊಂಡು ಸ್ವಲ್ಪ ಟ್ರಿಮ್ ಆಗಿ ಕಾಣಿಸ್ಬೇಕು ಅಂತ ಶೇವಿಂಗ್ ಶಾಪ್ಗೆ ಹೊಟ್ಟಿದ್ದೀನಿ. ನಮಸ್ಕಾರ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಟೇಸ್ಟ್ ಆಫ್ ಉಪಹಾರದಲ್ಲಿ ನಿಮಗೆ ಸ್ವಾಗತವಿದೆ. ಇಂದಿನ ರೆಸಿಪಿಗೆ ಬೇಕಾಗಿರುವ ಪದಾರ್ಥಗಳು ಸಾಮಗ್ರಿಗಳನ್ನ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಮ್ಮೆ ಕಣ್ಣಾಯಿಸ್ಕೊಳ್ಳಿ. ಮಿಕ್ಕಿದೆಲ್ಲ ರೆಸಿಪಿಯಲ್ಲಿ ತೋರಿಸ್ತೀನಿ ಏನ್ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅಂತ. ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ತಯಾರಿ ಸಿದ್ಧತೆ ಮಾಡ್ಕೊಬೇಕು ಅಂದರೆ ಸುಮಾರು 2 ಅವರ್ ಆಗುತ್ತೆ. ನಾವು ಒಂದು ವಿಡಿಯೋನ ತಯಾರಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ. ಅದಕ್ಕೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಕಮೆಂಟ್ ಮಾಡಿ ಅಂತ. ಸರ್, ಈಗ ಇವತ್ತು ನಾನು ತಗೊಂಬಂದಿರೋ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲ. ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಆ ರೆಸಿಪಿನೇ ನಿಮಗೋಸ್ಕರ ತಗೊಂಬಂದಿದ್ವಿ. ಮಾಡೋಣ ಬನ್ನಿ. ಈಗ ಕ್ಯಾಪ್ಸಿಕಮ್ನ ಕಟಿಂಗ್ ಮಾಡ್ಕೊಂಡು ಸ್ಟಾರ್ಟ್ ಮಾಡುವ. 2 ಈರುಳ್ಳಿ ತಗೊಂಡು 1 ಈರುಳ್ಳಿಯನ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಈರುಳ್ಳಿಯನ್ನ ನೈಸ್ ಆಗಿ ಕಟ್ ಮಾಡ್ಕೊಳ್ಳುವ. ಈ ರೀತಿಯಾಗಿ ಈ ಸೈಜ್ಗೆ 1 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿಯನ್ನ ನೀವು ಯೂಸ್ ಮಾಡುವಾಗೆ ಸಿಪ್ಪೆ ತೆಗೆಯಿರಿ. ಮೊದಲೇ ಸಿಪ್ಪೆ ತೆಗೆದಿಟ್ಟರೆ ಈರುಳ್ಳಿಗೆ ಬ್ಯಾಕ್ಟೀರಿಯಾ ಸೇರ್ಕೊಳ್ತದೆ. ಇದನ್ನ ನೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಮಸಾಲ ಮಾಡಲು. ಈರುಳ್ಳಿ ಕಟಿಂಗ್ ಆಯ್ತು. 2 ಕ್ಯಾಪ್ಸಿಕಮ್, ಒಳ್ಳೆ ಸೈಜ್ ಇರುವ 2 ಕ್ಯಾಪ್ಸಿಕಮ್ ತಗೊಂಡು ಈ ರೀತಿ ಕಟ್ ಮಾಡಿ ಇದರಲ್ಲಿರುವ ಬೀಜವನ್ನು ತೆಗೆದಾಕಿ. ಇದನ್ನು ಹೀಗೆ ಕಟ್ ಮಾಡಿಕೊಂಡು ಟ್ರಯಾಂಗಲ್ ಸೇಫಲ್ಲಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಹೀಗೆ ಕಟ್ ಮಾಡಿ, ಹೀಗೆ ಕಟ್ ಮಾಡಿದ್ರೆ ಆಯ್ತು. ಈಗ ತೋರಿಸಿಕೊಳ್ಳುತ್ತೀನಿ ಟ್ರಯಾಂಗಲ್ ಹೇಗೆ ಕಟ್ ಮಾಡುವುದು ಅಂತ. ಹೀಗೆ ತುಂಡುಗಳನ್ನು ಮಾಡಿಕೊಳ್ಳಿ. ಹಿಂಗೆ ಒಂದ್ಸರಿ, ಹೀಗೆ ಒಂದ್ಸರಿ, ಹೀಗೆ ಒಂದ್ಸರಿ ಕಟ್ ಮಾಡಿದ್ರೆ ಆಯ್ತು ಟ್ರಯಾಂಗಲ್. ಕ್ಯಾಪ್ಸಿಕಮ್ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಈಗ ಟೊಮೆಟೊ, ಚೆನ್ನಾಗಿರೋ ಟೊಮೆಟೊವನ್ನು ಮಾರ್ಕೆಟ್ಗೆ ಹೋಗಿ ಆಯಿಸಿ ತಗೊಂಬನ್ನಿ. ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಅದರ ತುಂಡನ್ನು, ಏನಂತಾರೆ ಇದಕ್ಕೆ, ದಿಂಡನ್ನ ತೆಗೆದು ಬಿಡಿ. ಇದನ್ನ ಸ್ವಲ್ಪ ನೈಸಾಗಿ ಕಟ್ ಮಾಡ್ತೀನಿ. ಇದರಲ್ಲಿ ಅರ್ಧ ಟೊಮೆಟೊವನ್ನ ತೆಗೆದು ಸೈಡ್ಗೆ ಇಡಿ. ಈಗ ಕಟಿಂಗ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಕಟಿಂಗ್ ಆಯ್ತು. ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ಅನುಸಾರ ಕಟ್ ಮಾಡ್ಕೊಳ್ಳಿ. ಅದರಲ್ಲಿ 2 ಮೆಣಸಿನ್ಕಾಯಿನ ತೆಗೆದಾಕಿ. ಆಗ ತೆಗೆದಿಟ್ಟಿದ್ದ ಟೊಮೆಟೊವನ್ನ ಈಗ ಸ್ವಲ್ಪ ತುಂಡುಗಳಾಗಿ ಅಂದ್ರೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮೇಲೆ ಬಾಂಡ್ಲಿಯನ್ನು ಇಟ್ಟು ಸ್ವಲ್ಪ ಎಣ್ಣೆ ಅನುಸಾರ ಎಣ್ಣೆ, ನಾನು ಸುಮಾರು ಒಂದು 50 ಗ್ರಾಮ್ ಅಷ್ಟು ಹಾಕೊಂತ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಕಡಲೆ ಬೀಜವನ್ನ ಹುರ್ಕೊಬೇಕು. ಶೇಂಗಾ ಬೀಜವನ್ನ ಒಂದು 80ರಷ್ಟು ಹುರಿದುಕೊಳ್ಳಿ. ಹೀಗೆ ತಿರುಗಿಸ್ತಾ ಇದ್ರೆ ಕಡಲೆ ಬೀಜ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನ ಇಟ್ಟು ಸೈಡ್ಗೆ ಇಡುವ. ಈಗ ಅದೇ ಬಾಂಡ್ಲಿಗೆನೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, 3 ಲವಂಗ. ಮಸಾಲ ಏನು ಜಾಸ್ತಿ ಹಾಕಬಾರ್ದು, ನೆನ್ಪಿಟ್ಕೊಳ್ಳಿ. ಈಗ ಇದಕ್ಕೆ ನಾನು ಸೇರಿಸಿದ್ದು ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ಗಡ್ಡೆಯನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಇಂಚಿನಷ್ಟು ಶುಂಠಿ, 4 ಮೆಣಸಿನ್ಕಾಯಿ. ಇದಕ್ಕೆ ಒಂದು 10 ಮೆಂತ್ಯ ಕಾಳನ್ನು ಹಾಕಿ 1 ಈರುಳ್ಳಿ ನೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಸೇರಿಸಿ ಚೆನ್ನಾಗಿ ಗೋಳಿಸಬೇಕು. ಸ್ವಲ್ಪ ಕೆಂದು ಬಣ್ಣ ಬರುತ್ತಿದ್ದಂತೆ ಟೊಮೆಟೊವನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಕೊಟ್ಟು ನಿಧಾನಕ್ಕೆ ಗೊಳಿಸಿಕೊಳ್ಳಬೇಕು.
ಇದಕ್ಕೆ ನಾನು ಬಿಳಿ ಎಳ್ಳನ್ನು ಸೇರಿಸುತ್ತಿದ್ದೇನೆ, 1 ಟೀ ಸ್ಪೂನಷ್ಟು ಬಿಳಿ ಎಳ್ಳು. ತದನಂತರ ಮೊದಲಿಗೆ ಧನಿಯಾ ಪುಡಿ 1 ಟೀ ಸ್ಪೂನಷ್ಟು, ಮೆಣಸಿನ ಪುಡಿ 3/4 ಟೀ ಸ್ಪೂನ್ ಅಷ್ಟು ಕೊಟ್ಟು, ಸಾಂಬಾರು ಪುಡಿ 1 ಟೀ ಸ್ಪೂನ್ ಕೊಟ್ಟು, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಕೊಟ್ಟು, ಅರಿಶಿನ ಪುಡಿ 3/4 ಟೀ ಸ್ಪೂನ್ ಕೊಟ್ಟು ಚೆನ್ನಾಗಿ ಗೋಳಿಸಿಕೊಳ್ಳಬೇಕು. ಮಸಾಲ ಅರ್ಥ ಆಯ್ತಲ್ಲ. ಗರಂ ಮಸಾಲ, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್, ಟರ್ಮರಿಕ್ ಪೌಡರ್ ಅಷ್ಟೇ, ಎಲ್ಲ 3/4 ಸ್ಪೂನ್. ಈಗ ಮಸಾಲ ರುಬ್ಬಿಕೊಳ್ಳಲು ಸಿದ್ಧವಾಯಿತು. ಒಂದು ತಟ್ಟೆಗೆ ತೆಗೆದು ಸೈಡ್ಗಿಡಿ. ತಣ್ಣಗಾದ ನಂತರ ಮಿಕ್ಸಿ ಮಾಡಿ. ಈಗ ಇದೇ ಬಾಂಡ್ಲಿಗೆ ಇನ್ನೂ ಒಂದು 20 ಗ್ರಾಮ್ ಅಷ್ಟು ಎಣ್ಣೆಯನ್ನು ಸೇರಿಸಿ ಒಂದು 4 ಕರಿಬೇವಿನ ಎಲೆಗಳನ್ನು ಹಾಕುತ್ತಿದ್ದೇನೆ. 1 ಈರುಳ್ಳಿ ಕ್ಯೂಬ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದನ್ನ ಅದನ್ನು ಸೇರಿಸಿ ಸ್ವಲ್ಪ ಹುರಿದುಕೊಳ್ಳಬೇಕು. ಹೀಗೆ ಇದಕ್ಕೆ ಸೇರಿಸುವುದು ಕ್ಯಾಪ್ಸಿಕಮ್. 2 ಕ್ಯಾಪ್ಸಿಕಮ್ ಅನ್ನ ಟ್ರಯಾಂಗಲ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದನಲ್ಲ ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಹುರಿಯಬೇಕು. ಒಂದು 10 ನಿಮಿಷ ಕಾಲ ಲೋ ಫ್ಲೇಮ್ ಅಲ್ಲಿ ಹುರಿದುಕೊಳ್ಳಬೇಕು. ಹೀಗೆ ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊಟ್ಟು ಒಂದು ಅರ್ಧ ಟೊಮೆಟೊವನ್ನು ಕಟ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಮುಚ್ಚಳ ಹಾಕಿ ಒಂದು 10 ನಿಮಿಷ ಹಾಗೆ ದಮ್ ಕಟ್ಟಲು ಬಿಟ್ಬಿಡಿ. ಹೀಗೆ 10 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇರುವುದರಿಂದ ತಳ ಅಂಟುವುದಿಲ್ಲ. 10 ನಿಮಿಷದ ತೆಗೆದು ನೋಡಿದರೆ ಸುಮಾರು ಒಂದು 40ರಷ್ಟು ಕ್ಯಾಪ್ಸಿಕಮ್ ಬೆಂದಿದೆ. ಈಗ ಇದಕ್ಕೆ ನಾವು ಮಸಾಲ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಸೇರಿಸುವ. ಮಸಾಲ ಎಷ್ಟು ಚಂದ ಬಂದಿದೆ ನೋಡಿ, ಗಮ್ಮಂತ ಇದೆ ಮಸಾಲ. ಮಸಾಲವನ್ನ ನಾನು ಫೈನ್ ಮಾಡ್ಕೊಂಡಿದ್ದೀನಿ, ನೀವು ಸ್ವಲ್ಪ ಬೇಕಾದರೆ ಸಾಲಿಡ್ ಆಗಿ ಮಾಡಿಕೊಳ್ಳಬಹುದು. ನೋಡಿದಿರಲ್ಲ ಎಷ್ಟು ಈಸಿಯಾಗಿ ಕ್ಯಾಪ್ಸಿಕಮ್ ಮಸಾಲ ಮಾಡಬಹುದು ಅಂತ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು. ನಾವು ಮಸಾಲ ಇಟ್ಕೊಂಡಿದ್ರಲ್ಲ ಅದೇ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಿದ್ರೆ ಸ್ವಲ್ಪ ಮಸಾಲ ಗ್ರೇವಿ ಬೇಯಲು ಕ್ಯಾಪ್ಸಿಕಮ್ ಏನಾದರೂ ಹಸಿದಿದ್ದರೆ ಚೆನ್ನಾಗಿ ಬೆಂದುಕೊಳ್ಳುತ್ತದೆ. ಸುಕ್ಕ ಮಸಾಲ ಇದ್ರೆ ಚೆನ್ನಾಗಿರ್ತದೆ. ಕ್ಯಾಪ್ಸಿಕಮ್ ಸುಕ್ಕ ಮಸಾಲ ಬೇಕು ಅಂದ್ರೆ ನೀವು ನನಗೆ ಕಾಮೆಂಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನಿಮ್ಗೆ ಅದನ್ನು ಮಾಡಿ ತೋರಿಸುತ್ತೀನಿ ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆಯಲ್ಲ ಮಸಾಲ. ಮುದ್ದೆ ಜೊತೆಗೆ ತಿನ್ನಿ, ಚಪಾತಿ ಜೊತೆಗೆ ತಿನ್ನಿ, ರೈಸ್ ಜೊತೆಗೆ ತಿನ್ನಿ, ತುಂಬಾ ಅದ್ಭುತವಾಗಿರುತ್ತೆ. ಇನ್ನೊಂದು 5 ನಿಮಿಷ ಮುಚ್ಚಳ ಇಟ್ಟು ತೆಗೆದರೆ ನಂತರ ಈಗ ರೆಡಿ ಆಗಿದೆ. ಈಗ ಇದಕ್ಕೆ ನಾನು ಸೇರಿಸಬೇಕಾಗಿರೋದು ಏನು ಹೇಳಿ, ನಿಮ್ಮ ಹತ್ರ ಏನಾದರೂ ಫ್ರೆಶ್ ಕ್ರೀಮ್ ಇದ್ರೆ ಹಾಕೊಳ್ಳಿ. ತುಂಬಾ ಮಿಲ್ಕಿಯಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನಾನು ಫ್ರೆಶ್ ಕ್ರೀಮ್ ಇವತ್ತು ಹಾಕ್ತಾ ಇಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇಷ್ಟೇ, ಇನ್ನು ಯಾವ ಮಸಾಲನು ಇದ್ರ ಮೇಲೆ ಬೇಕಾಗಿಲ್ಲ. ಸಿದ್ಧವಾಗಿದೆ, ತಿನ್ನಲು ಈಗ ರೆಡಿ. ನಮ್ಮ ಕೆಲಸವನ್ನ ನಾವು ಎಷ್ಟು ಪ್ರೀತಿಸಬೇಕು ಅಂದರೆ ಜನಗಳಿಗೆ ಎಷ್ಟು ಪ್ರೀತಿಯಿಂದ ಮಾಡ್ತಾನೆ ಕೆಲಸ ಅಂತ ಅನಿಸ್ಬೇಕು, ದೇವರಿಗೂ ಅನಿಸ್ಬೇಕು. ಖುದ್ಕು ಕರೋ ಬುಲಂದ್ ಇತ್ನಾ, ಖುದ್ಕು ಕರೋ ಬುಲಂದ್ ಇತ್ನಾ, ಖುದಾ ಪೂಚೆ ಬತಾ ತೇರಿ ರಸಾ ಕ್ಯಾ ಹೈ. ಕ್ಯಾಪ್ಸಿಕಮ್ ಅಂದ್ರೆ ಎಷ್ಟೋ ಜನಕ್ಕೆ ಇಷ್ಟ ಇಲ್ಲ ಮತ್ತು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಕ್ಯಾಪ್ಸಿಕಮ್ ಮಸಾಲ ಹೇಗೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ. ಇವತ್ತು ನಿಮಗೆ ಸರಳವಾಗಿ ಕ್ಯಾಪ್ಸಿಕಮ್ ಮಸಾಲ ಹೇಳ್ಕೊಟ್ಟಿದ್ದೀನಿ. ಹೀಗೆ ಮಾಡಿ ತಿನ್ನಿ, ಖುಷಿ ಪಡಿ. ನಮ್ಮ ವಿಡಿಯೋಗೆ ಲೈಕ್ ಕೊಡ್ದು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ ಚಪಾತಿ, ರೈಸು ಮತ್ತು ಕ್ಯಾಪ್ಸಿಕಮ್ ಕರಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ. ತಿಂತಾ ಇರುವವರು ನನ್ನ ಮಗಳು ಪ್ರಿಯಭಾಷಿಣಿ.
ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಅಂತ ಇದ್ದಾರೆ. ಈಗ ಹೇಳ್ತಾ ಇದ್ದಲೆ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಕ್ಯಾಪ್ಸಿಕಮ್ ಮಸಾಲ ಎಷ್ಟು ಚೆನ್ನಾಗಿದೆ ಅಂತ. ನಮ್ಮ ಕಸ್ಟಮರ್ ಹೇಳ್ತಾ ಇದ್ದಾರೆ ಡಾಕ್ಟರ್ ಕೃಷ್ಣ ಪಾಂಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವೊಮ್ಮೆ ಟ್ರೈ ಮಾಡಿ ಲೇಡೀಸ್ ಅಂಡ್ ಜೆಂಟಲ್ ಗೈಸ್. ಇದುವರೆಗೂ ನನ್ನ ಜೊತೆಲಿ ಇದಕ್ಕೆ ತುಂಬ ಧನ್ಯವಾದಗಳು.